ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಸ್ರೋ ಮುಡಿಗೆ ಮತ್ತೊಂದು ಗರಿ. ಬಾಹ್ಯಾಕಾಶದಲ್ಲಿ ಭಾರತದ ಬಾಹುಬಲಿ ಅಬ್ಬರ. ಅಮೆರಿಕಾದ ಬೃಹತ್ ಉಪಗ್ರಹವನ್ನ ಹೊತ್ತು ಯಶಸ್ವಿಯಾಗಿ ನಭಕ್ಕೆ ಜಿಗಿದ LVM-3 ರಾಕೆಟ್. ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ವಾಣಿಜ್ಯ ಕಾರ್ಯಾಚರಣೆ ನಡೆಸುವ ಮೂಲಕ ಇಸ್ರೋ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಈ ಮಿಷನ್ನ ವಿಶೇಷತೆ ಏನು? ದೂರ ಸಂಪರ್ಕ ಕ್ಷೇತ್ರದಲ್ಲಿ ಇದು ಎಂತಹ ಕ್ರಾಂತಿ ಮಾಡಲಿದೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಬಾಹ್ಯಾಕಾಶದಲ್ಲಿ ಭಾರತದ ಬಾಹುಬಲಿ ಅಬ್ಬರ. ಇಸ್ರೋದಿಂದ ವಿಶ್ವದ ಅತಿ ದೊಡ್ಡ ವಾಣಿಜ್ಯ ಮಿಷನ್. ಜಾಗತಿಕ ಬಾಹ್ಯಾಕಾಶ ರಂಗದಲ್ಲಿ ಭಾರತದ ಇಸ್ರೋ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲು ಸ್ಥಾಪಿಸಿದೆ. ಅಮೆರಿಕದ AST ಸ್ಪೇಸ್ ಮೊಬೈಲ್ ಸಂಸ್ಥೆಯ ಬೃಹತ್ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನ ಹೊತ್ತ ಇಸ್ರೋದ ಶಕ್ತಿಶಾಲಿ LVM-3 M6 ಬಾಹುಬಲಿ ರಾಕೆಟ್ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಇಂದಿನ ಈ ರೋಚಕ ಕಾರ್ಯಾಚರಣೆಯಲ್ಲಿ ಅತಿದೊಡ್ಡ ವಾಣಿಜ್ಯ ಉಪಗ್ರಹವನ್ನ ಅತ್ಯಂತ ನಿಖರವಾಗಿ ಭೂಮಿಯ ಕೆಳ ಕಕ್ಷೆಗೆ ಸೇರಿಸುವ ಮೂಲಕ ಇಸ್ರೋ ತನ್ನ ಸಾಮರ್ಥ್ಯವನ್ನ ಜಗತ್ತಿಗೆ ಸಾರಿದೆ. ಈ ಯಶಸ್ವಿ ಉಡಾವಣೆಯೊಂದಿಗೆ ವಾಣಿಜ್ಯ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಭಾರತದ ಪ್ರಾಬಲ್ಯ ಹೊಸ ಎತ್ತರಕ್ಕೆ ಏರಿದ್ದು ಇಸ್ರೋದ ಕಿರೀಟಕ್ಕೆ ಮತ್ತೊಂದು ಸಾಧನೆಯ ಗರಿ ಸೇರಿದಂತಾಗಿದೆ. ಶ್ರೀಹರಿಕೋಟಾದಿಂದ ಸಿದ್ಧವಾಯಿತು ಡಿಜಿಟಲ್ ಕ್ರಾಂತಿ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗ್ಗೆ ಸರಿಯಾಗಿ 8:55ಕ್ಕೆ ಇಸ್ರೋದ ಶಕ್ತಿಶಾಲಿ LVM-3 M6 ಬಾಹುಬಲಿ ರಾಕೆಟ್ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಅಮೆರಿಕದ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನ ಹೊತ್ತೊಯ್ದ ಈ ರಾಕೆಟ್ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿದೆ. ಕಡಿಮೆ ಭೂಕಕ್ಷೆಯನ್ನ ತಲುಪಿದ ವಿಶ್ವದ ಅತಿ ದೊಡ್ಡ ವಾಣಿಜ್ಯ ಸಂವಹನ ಉಪಗ್ರಹ ಅನ್ನೋ ಹೆಗ್ಗಳಿಕೆಗೆ ಈ ಬ್ಲೂಬರ್ಡ್ ಪಾತ್ರವಾಗಿದೆ. ಬ್ಲೂಬರ್ಡ್ ಬ್ಲಾಕ್ 2 ಮಿಷನ್ ಯಾಕೆ ಇಷ್ಟೊಂದು ವಿಶೇಷ ಅನ್ನೋದಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಬ್ಲೂಬರ್ಡ್ ಬ್ಲಾಕ್ 2 ಮಿಷನ್ ಹೈಲೈಟ್ಸ್. ಶ್ರೀಹರಿಕೋಟಾದಿಂದ ಉಡಾವಣೆಯಾದ ಇಸ್ರೋದ ಶಕ್ತಿಶಾಲಿ LVM-3 M6 ರಾಕೆಟ್ ಅಮೆರಿಕದ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನ ಯಶಸ್ವಿಯಾಗಿ ಕಕ್ಷೆಗೆ ತಲುಪಿಸಿದೆ. 6100 ಕೆಜಿ ತೂಕದ ಈ ಉಪಗ್ರಹ ಭಾರತದ ನೆಲದಿಂದ ಉಡಾವಣೆಯಾದ ಅತಿ ಭಾರದ ಉಪಗ್ರಹ ಅನ್ನೋ ದಾಖಲೆ ಬರೆದಿದೆ. ಈ ಉಪಗ್ರಹದ ವಿಶೇಷ ಅಂದ್ರೆ ಯಾವುದೇ ಪ್ರತ್ಯೇಕ ಡಿಶ್ ಇಲ್ಲದೆ ನೇರವಾಗಿ ಸಾಮಾನ್ಯ ಸ್ಮಾರ್ಟ್ ಫೋನ್ಗಳಿಗೆ 4G 5G ಹೈಸ್ಪೀಡ್ ಇಂಟರ್ನೆಟ್ ನೀಡಲಿದೆ. ಬಾಹ್ಯಾಕಾಶದಲ್ಲಿ 2400 ಚದರ ಅಡಿಯ ಬೃಹತ್ ಆಂಟೆನಾ ತೆರೆದುಕೊಳ್ಳಲಿದ್ದು ಇಂಟರ್ನೆಟ್ ಸಿಗದ ಕುಗ್ರಾಮಗಳು ಮತ್ತು ವಿಪತ್ತು ಪೀಡಿತ ಪ್ರದೇಶದಲ್ಲಿ ಡಿಜಿಟಲ್ ಸೇವೆ ಲಭಿಸುವ ಕಾರ್ಯ ಮಾಡುತ್ತೆ. ಸ್ಪೇಸ್ ಎಕ್ಸ್ಗೆ ಪೈಪೋಟಿ ನೀಡಿ ಕಡಿಮೆ ವೆಚ್ಚದಲ್ಲಿ ಈ ವಾಣಿಜ್ಯ ಕಾರ್ಯಾಚರಣೆಯನ್ನ ಇಸ್ರೋ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿ ನಡೆದ ಈ ವಾಣಿಜ್ಯ ಕಾರ್ಯಾಚರಣೆ ಉನ್ನತ ತಂತ್ರಜ್ಞಾನದ 3 ಹಂತಗಳನ್ನು ಒಳಗೊಂಡಿತ್ತು. ಆರಂಭದಲ್ಲಿ ಬೃಹತ್ ವೇಗಕ್ಕಾಗಿ S200 ಘನ ಮೋಟಾರ್ಗಳು, ನಂತರ L110 ದ್ರವ ಕೋರ್ ಹಂತ, ಅಂತಿಮವಾಗಿ ಅತ್ಯಂತ ನಿರ್ಣಾಯಕವಾದ C25 ಕ್ರಯೋಜೆನಿಕ್ ಹಂತ ಪೇಲೋಡ್ಗಳನ್ನು ನಿಖರವಾಗಿ ಕಕ್ಷೆಗೆ ತಲುಪಿಸಿವೆ. ಈ ಕಾರ್ಯಾಚರಣೆಯ ಮೂಲಕ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನ ಭೂಮಿಯಿಂದ 520 ಕಿಲೋಮೀಟರ್ ಎತ್ತರದ ವೃತ್ತಾಕಾರದ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಲಾಗಿದೆ. ಈ ಉಪಗ್ರಹ ಜಾಗತಿಕವಾಗಿ ನೇರ ಸಾಧನ ಸಂಪರ್ಕವನ್ನ ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. 2, 1, 0. Both S200 motors ignited. ಆತ್ಮನಿರ್ಭರ್ ಸಂಕಲ್ಪಕ್ಕೆ ಬಾಹ್ಯಾಕಾಶದಲ್ಲಿ ಬಲ. ಇಸ್ರೋದ ಮಹತ್ವದ ಸಾಧನೆಗೆ ಪ್ರಧಾನಿ ಮೋದಿ ಸಂತಸ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಜಯಬೇರಿ ಮುಂದುವರೆದಿದೆ. ಶ್ರೀಹರಿಕೋಟಾದಿಂದ ನಡೆದ ಈ ಐತಿಹಾಸಿಕ ಕಾರ್ಯಾಚರಣೆಯನ್ನ ಶ್ಲಾಘಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಇದೊಂದು ಹೆಮ್ಮೆಯ ಮೈಲಿಗಲ್ಲು ಅಂತ ಬಣ್ಣಿಸಿದ್ದಾರೆ. ಒಟ್ಟಿನಲ್ಲಿ ಬ್ಲೂಬರ್ಡ್ ಬ್ಲಾಕ್ 2 ಕಾರ್ಯಾಚರಣೆಯ ಯಶಸ್ಸು ಭಾರತದ ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಶಕೆಯನ್ನ ಆರಂಭಿಸಿದೆ. ಇದು ಕೇವಲ ಒಂದು ಉಪಗ್ರಹದ ಉಡಾವಣೆಯಲ್ಲ, ಬದಲಿಗೆ ಜಾಗತಿಕ ವಾಣಿಜ್ಯ ಮಾರುಕಟ್ಟೆಯಲ್ಲಿ ಭಾರತ ಅಗ್ರಗಣ್ಯ ಶಕ್ತಿ ಎಂಬುದಕ್ಕೆ ಸಾಕ್ಷಿ.
ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಭಾರವಾದ ಪೇಲೋಡ್ಗಳನ್ನು ನಿಖರವಾಗಿ ತಲುಪಿಸುವ ಇಸ್ರೋದ ಈ ಬಾಹುಬಲಿ ಕಸರತ್ತು ಮುಂಬರುವ ಗಗನಯಾನದಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ದಿಕ್ಸೂಚಿಯಾಗಿದೆ. ರಘುವೀರ್ ನಾಯ್ಕ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.